ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ ಏನು ಅಂತ. ಆಪರೇಷನ್ ಆಡಿಯೋ ಕೇಳಿ ಪ್ರಶ್ನೆಗಳಿಗೆ ಉತ್ತರಿಸಿ. ಕರ್ನಾಟಕ ಕಾಂಗ್ರೆಸ್ನಿಂದ ಸ್ಪರ್ಧಿಗಳಿಗೆ ವಿಜೇತರಿಗೆ ಪ್ರಶಸ್ತಿ ಬೇರೆ ಕೊಡ್ತಾರಂತೆ. ಆ ಪ್ರಶ್ನೆಗಳನ್ನು ಕೂಡ ಅವರು ಕೇಳಿದ್ದಾರೆ. ಆಪರೇಷನ್ ಕಮಲದ ಗಾಡ್ ಫಾದರ್ ಯಾರು ಅಂದರೆ ಈ ಆಡಿಯೋವನ್ನು ಕೇಳಿದ ನಂತರ ಇದಕ್ಕೆ ಉತ್ತರಿಸಬೇಕು. ಆಡಿಯೋದಲ್ಲಿ ಶಾಸಕರಿಗೆ 10 ಕೋಟಿ ಕೊಡ್ತೀನಿ ಎಂದ ನಾಯಕ ಯಾವ ಪಕ್ಷದವರು? ಫೆಬ್ರವರಿ 8ರಂದು ಆಡಿಯೋದಲ್ಲಿರೋದು ನನ್ನ ಧ್ವನಿ ಯಾರು? ಫೆಬ್ರವರಿ 10ರಂದು ಆಡಿಯೋದಲ್ಲಿರೋದು ನನ್ನ ಧ್ವನಿ ಅಲ್ಲ ಅಂತ, ನನ್ನ ಧ್ವನಿ ಅಂತ ಒಪ್ಪಿಕೊಂಡಿದ್ದು ಯಾರು? ಆಪರೇಷನ್ ಕಮಲಕ್ಕೆ ಹಣ ಎಲ್ಲಿಂದ ಬಂತು? 6ನೇ ಪ್ರಶ್ನೆ. ಹಾಗೆಯೇ ಕ್ವಿಜ್ ನಂಬರ್ 7, ಆಪರೇಷನ್ ಆಡಿಯೋ ಪ್ರಕಾರ ಜಡ್ಜ್ಗಳನ್ನು ಬುಕ್ ಮಾಡಲು ಯಾರಿಗೆ ತಾಕತ್ ಇದೆ? ಕ್ವೆಶ್ಚನ್ 8, ಆಡಿಯೋದಲ್ಲಿರೋದು ನನ್ನದೇ ಧ್ವನಿ ಆದರೆ ರಾಜಕೀಯ ನಿವೃತ್ತಿ ಎಂದಿದ್ದ ಬಿಜೆಪಿ ನಾಯಕ ಯಾರು? BSY ರಾಜೀನಾಮೆ ಕೊಡಿ ಅಂತ ಟ್ವಿಟರ್ನಲ್ಲಿ ಈಗ ಕಾಂಗ್ರೆಸ್ನಿಂದ ಪ್ರಶ್ನೆಗಳ ಸುರಿಮಳೆಯೇ ಬರ್ತಾ ಇದೆ. ಆಪರೇಷನ್ ಆಡಿಯೋ ಕೇಳಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕಾಂಗ್ರೆಸ್ನವರು ರಾಜ್ಯದ ಜನಗಳಿಗೇನೆ ಒಂದು ಕ್ವಿಜ್ ಸ್ಪರ್ಧೆಯನ್ನ ಏರ್ಪಡಿಸಿದ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಓಕೆ, ಈಗ ರಾಜ್ಯದ ಜನಗಳ ತೀರ್ಮಾನಕ್ಕೆ ಬಿಡೋಣ ಅಂತಕ್ಕಂಥ ಉದ್ದೇಶನ ಈ ಕ್ವಿಜ್ ಸ್ಪರ್ಧೆಯ ಹಿನ್ನೆಲೆ ಮತ್ತು ಇದರ ಉದ್ದೇಶ ಏನು? ಅರವಿಂದ್, ಈ ಕ್ವಿಜ್ ಸ್ಪರ್ಧೆಯನ್ನ ಅಥವಾ ಆ ರೀತಿ ಒಂದು ಟ್ವೀಟ್ ಮಾಡಿರುವಂತ ಉದ್ದೇಶವೇ ಅದು ಬಿಜೆಪಿ ನಾಯಕರ ನಡೆಯನ್ನ ವ್ಯಂಗ್ಯವಾಡುವಂತ ಒಂದು ಟ್ವೀಟ್ ಇದು. ಅಂದ್ರೆ ವ್ಯಂಗ್ಯ ಭರಿತವಾಗಿ ಈ ರೀತಿ ಪ್ರಶ್ನೆಗಳನ್ನ ಕೇಳುವ ಮೂಲಕವಾಗಿ ಅವರನ್ನ ಟೀಕಿಸುವ ಒಂದು ಪ್ರಯತ್ನದ ಭಾಗವಾಗಿ ಈ ರೀತಿ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ಅಂದ್ರೆ ಇಡೀ ಆಪರೇಷನ್ ಕಮಲದ ಬೆಳವಣಿಗೆ, ಆಡಿಯೋ ಪ್ರಕರಣ ಏನೇನೋ ಹಂತವಾಗಿ ಆಯ್ತು ಮತ್ತು ಆರಂಭದಲ್ಲಿ ಅದನ್ನು ಹೇಗೆ ಸಮರ್ಥಿಸಿಕೊಂಡ್ರು, ಆನಂತರ ಪೂರ್ಣ ಪ್ರಮಾಣದ ಆಡಿಯೋ ಹೇಗೆ ಬಂತು, ಇದೆಲ್ಲವನ್ನು ಕೂಡ ವ್ಯಂಗ್ಯಭರಿತವಾದ ಪ್ರಶ್ನೆಗಳನ್ನು ಹಾಕುವ ಮೂಲಕವಾಗಿ ಜನರ ಮುಂದಿಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋದಂತ ಪ್ರತಿಯೊಂದಲ್ಲೂ ಕೂಡ ಬಿಜೆಪಿ ನಾಯಕರ ಹೆಸರುಗಳು ಅವರ ನೆರಳೆ ಕಂಡು ಬರುತ್ತೆ. ಆದ್ರಿಂದ ಸಹಜವಾಗಿ ಇದು ಬಿಜೆಪಿ ಕಡೆ ಬೊಟ್ಟು ಮಾಡುವಂತ ಉತ್ತರವೇ ಆಗಿರುತ್ತೆ. ಅದನ್ನ ನಾವು ಹೇಳಲ್ಲ, ಜನರಾದ ನೀವೇ ಹೇಳಿ ಅನ್ನುವಂತ ವ್ಯಂಗ್ಯಭರಿತವಾದ ರೀತಿಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ಅರವಿಂದ್, ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಯಡಿಯೂರಪ್ಪ ಅಂತ ಬರುತ್ತೆ. ಅಂದ್ರೆ ಯಡಿಯೂರಪ್ಪನವರೇ ಈ ಇಡೀ ಜಗನ್ನಾಟಕದ ಸೂತ್ರಧಾರಿ ಅಂತ ಜನಗಳಿಗೆ ಬಿಂಬಿಸುವ ಪ್ರಯತ್ನನ? ಖಂಡಿತ ಹೌದು. ಯಾಕಂತಂದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರದಲ್ಲೂ ಕೂಡ ಬಿಜೆಪಿಯವರೇ ಆಡಳಿತ ಪಕ್ಷದ ವಿರುದ್ಧ ಈಗ ಪ್ರತಿಭಟನೆಯನ್ನ ಜೋರು ಮಾಡಿದರೆ. ಪ್ರೀತಮ್ ಗೌಡ ಅವರ ನಿವಾಸದ ಮೇಲೆ ದಾಳಿ ಆಯಿತು ಅನ್ನುವಂಥ ವಿಚಾರ. ಆದ್ರೆ ಅದಕ್ಕೆ ಮೂಲ ಕಾರಣ ಏನು, ಏನೆಲ್ಲ ಆಯ್ತು ಅನ್ನುವಂಥದ್ದು ಮರೆಮಾಚುವಂತ ಸ್ಥಿತಿ ಬಂದಿದೆ ಅನ್ನುವಂಥದ್ದು ಕಾಂಗ್ರೆಸ್ ಜೆಡಿಎಸ್ ನಾಯಕರು. ಹಾಗಾಗಿ ಈ ರೀತಿಯಾಗಿ ಅದನ್ನು ಮತ್ತಷ್ಟು ಹಳೆಯ ಪ್ರಕರಣಗಳನ್ನ ಪ್ರಚಾರ ಮಾಡುವ ಜೊತೆಗೆ ಆಪರೇಷನ್ ಕಮಲವನ್ನ ಜನರ ಮುಂದಿಡುವ ಜೊತೆಗೆ ಅದಕ್ಕೊಂದು ವ್ಯಂಗ್ಯಭರಿತವಾದಂತ ಟ್ವಿಸ್ಟ್ ಅನ್ನ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಅದನ್ನೇ ರಸಪ್ರಶ್ನೆಯ ರೀತಿಯಲ್ಲಿ ವ್ಯಂಗ್ಯಭರಿತವಾಗಿ ಜನರ ಮುಂದಿಡುವ ಮೂಲಕ ಯಡಿಯೂರಪ್ಪನವರೇ ಇದೆಲ್ಲದಕ್ಕೂ ಕಾರಣ ಅನ್ನುವಂಥದ್ದು ಮುಂದಿಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಬಿಜೆಪಿ ಅವರು ಕೂಡ ಇವತ್ತೊಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ ಪರಮೇಶ್ವರ್ ಅವರು ದೇವೇಗೌಡರ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು. ಇದೊಂಥರ ಆಡಿಯೋಗೆ ಪ್ರತಿ ಆಡಿಯೋ, ವಿಡಿಯೋಗೆ ಪ್ರತಿ ವಿಡಿಯೋ, ಪ್ರಶ್ನೆಗೆ ಪ್ರತಿ ಪ್ರಶ್ನೆ, ಇದೇ ಆಗೋಯ್ತಲ್ಲ ಸುಕೇಶ್? ಖಂಡಿತ ಹೌದು. ಅದು ಪರಮೇಶ್ವರ್ ಅವರು 2014ರಲ್ಲಿ ಹೇಳಿದಂತ ಒಂದು ಸ್ಟೇಟ್ಮೆಂಟ್. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ದೇವೇಗೌಡರ ವಿರುದ್ಧ ಕೊಟ್ಟಂತ ಹೇಳಿಕೆ ಆಗಿದ್ದು. ಅದನ್ನು ಕೂಡ ಯಾಕಂತಂದ್ರೆ ಇಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಬಗ್ಗೆ ಅಥವಾ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಎನ್ನುವಂತ ಆರೋಪವನ್ನೇನು ಮಾಡಿದ್ರು ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳು. ಹಾಗಾದ್ರೆ ಅವತ್ತು ಆ ರೀತಿ ಮಾತನಾಡಿದ್ದು ಏನು, ಅದು ಸಾವಿನ ಬಗ್ಗೆ ಮಾತನಾಡಿದ್ದು ಅಲ್ವಾ ಅನ್ನುವಂಥದ್ದನ್ನ ನೆನಪಿಸುವ ನಿಟ್ಟಿನಲ್ಲಿ ಬಹುಶಃ ಆಡಿಯೋನು ಕೂಡ ಅವರು ತಂದಂತೆ ಕಾಣಿಸ್ತಾ ಇದೆ. ಓಕೆ, ಈಗ ಈ ಕ್ವಶನ್ಸ್ಗಳನ್ನೆಲ್ಲ ಎಲ್ಲಿ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು? ಅಲ್ಲ, ಇದನ್ನ ಟ್ವೀಟ್ ಗಳಲ್ಲಿ ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾಗಳ ಮೂಲಕ ಸವಾಲನ್ನು ಹಾಕಿರುವಂತದ್ದು ಅಥವಾ ಬಿಜೆಪಿಗೆ ಕೌಂಟರ್ ಆಗಿ ಜನರೇ ಇದಕ್ಕೆ ಉತ್ತರ ಕೊಡಿ, ಎಲ್ಲ ಉತ್ತರವೂ ಕೂಡ ಯಾರ ವಿರುದ್ಧ ಬರುತ್ತೆ ಅನ್ನುವಂತ ಎಲ್ಲರಿಗೂ ಗೊತ್ತಿರುವಂತದ್ದೇ ಅನ್ನುವಂತ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಇದನ್ನ ವೈರಲ್ ಮಾಡಿರುತ್ತದೆ. ಅರವಿಂದ್, ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇವಾಗ ಕೆಲವು ಪ್ರಶ್ನೆಗಳನ್ನು ಕರ್ನಾಟಕ ಕಾಂಗ್ರೆಸ್ನವರು ವೀಕ್ಷಕರಿಗೆ ಕೇಳಿದ್ದಾರೆ. ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ. ಜನರಿಗೆ ಬಿಜೆಪಿಯವರು ಆಡಿರ್ತಕ್ಕಂಥ ಆಟಗಳೆಲ್ಲವೂ ಕೂಡ ಗೊತ್ತಾಗಬೇಕು. ಆಪರೇಷನ್ ಕಮಲ ಯಾರಿಂದ ಶುರುವಾಗಿದ್ದು, ಆಪರೇಷನ್ ಕಮಲ ಹೇಗೆ ನಡೀತು, ಈ ಆಡಿಯೋವನ್ನು ಕೇಳಿ, ಆ ಆಡಿಯೋವನ್ನು ಕೇಳಿ ನಿಮಗೇನನ್ಸುತ್ತೆ ಅದಕ್ಕೆ ಉತ್ತರ ಕೊಡಿ ಅಂತ ಈಗ ಜನಗಳ ನಿರ್ಧಾರಕ್ಕೆ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮೊದಲು ಆಡಿಯೋ ನನ್ನದಲ್ಲ ಅಂತ ಹೇಳಿದವರು ಯಾರು, ಆಮೇಲೆ ಆಡಿಯೋ ನಂದೇ ಅಂತ ಒಪ್ಕೊಂಡವ್ರು ಯಾರು, ಯಾರು ಈ 10 ಕೋಟಿ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದು, ಯಾರಿಗೆ ಜಡ್ಜ್ಗಳನ್ನು ಬುಕ್ ಮಾಡುವಂತಹ ತಾಕತ್ತಿದೆ, ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೂಡ ಜನಗಳಿಗೆ ಉತ್ತರ ಕೊಡುವ ಮುಖಾಂತರ ಜನಗಳ ಬಳಿಗೆ ತಲುಪಿಸುವಂತಹ ಕೆಲಸವನ್ನು ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಇದು ಹೆಂಗೆ ಅಂತಂದರೆ ಒಬ್ಬರು ಒಂದು ಶುರು ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಶುರು ಮಾಡ್ತಾರೆ. ಇವಾಗ ಅದಕ್ಕೆ ಬಿಜೆಪಿಯವರ ಕೌಂಟರ್ ಏನು ಅಂತಕ್ಕಂಥದ್ದನ್ನು ನೋಡಬೇಕು. ಕರ್ನಾಟಕ ಕಾಂಗ್ರೆಸ್ನಿಂದ ಈಗ ಆಪರೇಷನ್ ಆಡಿಯೋ ಕೇಳಿ ಪ್ರಶ್ನೆಗಳಿಗೆ ಉತ್ತರಿಸಿ ಎನ್ನುವಂತಹ ಒಂದು ಯೋಜನೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂಥರ ಕಿಂಡಲ್ ಮಾಡೋ ರೀತಿಯಲ್ಲಿ ಆಪರೇಷನ್ ಕಮಲದ ಗಾಡ್ ಫಾದರ್ ಯಾರು,
ಆಡಿಯೋದಲ್ಲಿರುವ ಶಾಸಕರಿಗೆ 10 ಕೋಟಿ ಕೊಡ್ತೀನಿ ಅಂತ ನಾಯಕ ಯಾವ ಪಕ್ಷದವರು ಈ ರೀತಿ ಆಫರ್ ಕೊಟ್ಟಿದ್ದು? ಫೆಬ್ರವರಿ 8ರಂದು ಆಡಿಯೋದಲ್ಲಿರೋದು ನನ್ನ ಧ್ವನಿ ಅಲ್ಲ ಅಂತ ಹೇಳಿದ್ದು ಯಾರು? ಹಾಗೆಯೇ ಫೆಬ್ರವರಿ 10ರಂದು ಆಡಿಯೋದಲ್ಲಿರೋದು ನನ್ನ ಧ್ವನಿ ಅಂತ ಒಪ್ಕೊಂಡಿದ್ದು ಯಾರು? ಎಲ್ಲವೂ ಕೂಡ ಯಡಿಯೂರಪ್ಪ ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಬರಬೇಕು ಉತ್ತರ ಅಂತ. ಆಪರೇಷನ್ ಕಮಲಕ್ಕೆ ಹಣ ಎಲ್ಲಿಂದ ಬಂತು? ಆಮೇಲೆ ಆಪರೇಷನ್ ಆಡಿಯೋ ಪ್ರಕಾರ ಜಡ್ಜ್ಗಳನ್ನು ಬುಕ್ ಮಾಡಲು ಯಾರಿಗೆ ತಾಕತ್ತಿದೆ? ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಆಡಿಯೋದಲ್ಲಿರೋದು ನನ್ನದೇ ಧ್ವನಿ, ಆದರೆ ರಾಜಕೀಯ ನಿವೃತ್ತಿ ಅಂತ BJP ನಾಯಕರು ಹೇಳಿದ್ರಲ್ಲ, ಅವ್ರು ಯಾರು? ಹಾಗಾದರೆ ರಾಜೀನಾಮೆ ಕೊಡಿ ಅಂತ ಟ್ವಿಟ್ಟರ್ನಲ್ಲಿ ಕಾಂಗ್ರೆಸ್ನಿಂದ ಈಗ ಪ್ರಶ್ನೆಗಳ ಸುರಿಮಳೆಯೇ ಬರ್ತಾ ಇದೆ. ಆಪರೇಷನ್ ಆಡಿಯೋವನ್ನು ಕೇಳಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥ ಒಂದು ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಜನಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ಕೊಡ್ಬೋದು, ಉತ್ತರ ಕೊಡ್ತಾರೆ, ಯಾರು ಸರಿ ಉತ್ತರ ಕೊಡ್ತಾರೆ ಅಂತ ಅಲ್ಲ. ಇದರ ಉದ್ದೇಶ ಜನಗಳಿಗೆ ವಿಚಾರವನ್ನು ತಿಳಿಸಬೇಕು ಮತ್ತು BJPಯವರ ಮಾನವನ್ನು ಕಳಿಬೇಕು. ಯಾಕಂದರೆ ಇವೆಲ್ಲ ಲೋಕಸಭೆ ಚುನಾವಣೆ ಹತ್ತಿರದಲ್ಲಿ ಇರಬೇಕಾದ್ರೆ ಯಾರು ಯಾವುದೇ ಒಂದು ವಿಚಾರವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಳ್ಳದೆ ಬಿಡೋದಿಲ್ಲ. ಕಾಂಗ್ರೆಸ್ನವರಾಗ್ಬೋದು, BJPಯವರಾಗ್ಬೋದು, JDS ಅವರಾಗ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಂತೂ ಪರಸ್ಪರ ಕೆಸರೆರಚಾಟ ಜಾಸ್ತಿ ಆಗ್ತಾ ಇದೆ. ಇವರೊಂದು ಆಡಿಯೋ ರಿಲೀಸ್ ಮಾಡಿದ್ರೆ ಆ ಪಕ್ಷದವ್ರು ಇನ್ನೊಂದು ಆಡಿಯೋ ರಿಲೀಸ್ ಮಾಡೋದು, ಇವರು ಒಂದು ವಿಡಿಯೋ ರಿಲೀಸ್ ಮಾಡಿದ್ರೆ ಆ ಪಕ್ಷದವ್ರು ಇನ್ನೊಂದು ವಿಡಿಯೋ ರಿಲೀಸ್ ಮಾಡೋದು. ಹೀಗಾಗ್ತಾ ಇದೆಯೇ ಹೊರತು ರಾಜ್ಯದಲ್ಲಿ ಯಾವ ಪಕ್ಷದವರು ಕೂಡ ಅಭಿವೃದ್ಧಿಯತ್ತ ಗಮನ ಹರಿಸ್ತಾ ಇಲ್ಲ. ಈಗ BJPಯವರ ಸಣ್ಣತನದ ಕೀಳುಮಟ್ಟದ ಅವರ ನಡವಳಿಕೆ ಏನು ಅಂತಕ್ಕಂಥದ್ದು ಈಗಾಗಲೇ ಎಕ್ಸ್ಪೋಜ್ ಆಗೋಗಿದ್ದಾರೆ. BJPಯವರಿಗೆ ಬೇರೆ ಸಬ್ಜೆಕ್ಟ್ ಇಲ್ಲ. ಈಗ ಪ್ರೀತಮ್ ಕೂಡ ಮಾತಾಡ್ತಕ್ಕಂಥದ್ದಿರಲಿ, BJP ನಾಯಕರು ಅವನ್ನ ವಹಿಸ್ಕೊಂಡು ಮಾತಾಡ್ತಕ್ಕಂಥದ್ದಿರಲಿ, ಏನೋ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಮಾಡಬಾರದ್ದೆಲ್ಲ ಮಾಡಿ ಈಗ ಮತ್ತೆ ನಮ್ಮ ಮೇಲೆ ಅವರು ಗೂಬೆ ಕೂರಿಸ್ತಕ್ಕಂಥದ್ದೇನಿದೆ ಅವರ ಸಣ್ಣತನ ಮತ್ತು ಅವ್ರ ನಡವಳಿಕೆಯನ್ನು ಜನ ತೀರ್ಮಾನ ಮಾಡ್ತಾರೆ. ಬಿಜೆಪಿಯವರೇ ಕಲ್ಲ ಹಾಕಿ ಅದರ ಸಂಶಯ ಇಲ್ಲ, ಅದರ ಸಂಶಯನೇ ಇಟ್ಕೋಬೇಡಿ. BJPಯವರೇ ಇವೆಲ್ಲ ಅಲ್ಲಿಯ ಒಂದು ಈ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಂತವ್ರೆ BJP ಕಾರ್ಯಕರ್ತರು. ನೀವೇ ಆಡಿಯೋಗೆ ಅಂತ ಏನೋ ಇಲ್ಲ, ಈಗ ನನಗೆ ಅದು ಅಲ್ಲಿಗೆ ನಿಲ್ಲಿಸ್, ಯಾಕೆಂದ್ರೆ ಅದು ಪ್ರಚಾರ ಅವಶ್ಯಕತೆ ಇಲ್ಲ. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಯಲ್ಲಿ ಏನೋ ಒಂದು ಯಾಕಶ್ಯತೆ ಯಾವುದೋ ಫ್ಲೂಕಲ್ಲಿ ಚುನಾವಣೆಯಲ್ಲಿ ಏನೋ ಗೆದ್ದು ಅವಕಾಶ ಸಿಕ್ಕಿದ್ದನ್ನ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹಾಸನದಲ್ಲಿ ಪ್ರೀತಮ್ ಗೌಡ ಅವರ ನಿವಾಸದ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣವನ್ನು, ಅದನ್ನು ಆ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡವರೇ ಅವರ ಸಣ್ಣತನವನ್ನು ತೋರಿಸುತ್ತೆ. ಇದು ನಮ್ಮ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನವನ್ನು ಮಾಡಬಾರ್ದು, ಅವರ ಸಣ್ಣತನವನ್ನು ತೋರಿಸುತ್ತೆ ಅಂತಕ್ಕಂಥ ರಿಯಾಕ್ಷನ್ ಅನ್ನು ಕೊಡೋಣ.